ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಮನೆಗೆ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಬಜ್ಜಿ ಪಲ್ಯ, ಎಳಮಸಿ ಸ್ಪೆಷಲ್ ಆಗಿರೋ ಬಜ್ಜಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಫಸ್ಟ್ ಆಫ್ ಆಲ್ ಆಗಿ ಒಂದು ಕುಕ್ಕರನ್ನು ತೊಗೊಂಡು ಅದರಲ್ಲಿ ಒಂದು ಬಟ್ಲಾದಷ್ಟು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಮತ್ತು ಅಲಸಂದೆ ಬೀಜ, ಇದು ಅಂತಂದರೆ ಅವಳೆ ಬೀಜ, ಮತ್ತು ಅಂತಂದರೆ ಒಂದು ಸ್ವಲ್ಪನೇ ಹೆಸರು ಕಾಳು ಮತ್ತು ಕಡಲೆಕಾಳು, ಮತ್ತು ಇನ್ನೂ ಒಂದು 2 ಗ್ಲಾಸಷ್ಟು ನೀರನ್ನು ತೊಗೊಂಡು ಅದನ್ನು 3-4 ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನಾನಿಲ್ಲಿ 2 ಸತಿ 3 ಸತಿ ತೊಳ್ಕೊಂಡ್ಬಿಟ್ಟು ನಾನು ಇವಾಗ 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು 5-6 ವಿಸಲ್ ಅಥವಾ 7-8 ವಿಸಲ್ವರೆಗೂ ನಡೆಯುತ್ತೆ. ಅದನ್ನಷ್ಟು ಆಗೋವರೆಗೂ 7-8 ವಿಸಲ್ ಆಗೋವರೆಗೂ ಕುದಿಸ್ಕೊಳ್ತೀನಿ. ಅದು ಕುದ್ದಾದ ತಕ್ಷಣ ನೋಡೋಣ, ಇವಾಗ ಚೆಕ್ ಮಾಡೋಣ ಹೆಂಗಾಗಿದೆ ಅಂತಂದರೆ. ಅದು ತುಂಬಾ ಮೆತ್ತಗೂ ಆಗಿರಬಾರ್ದು, ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಅದನ್ನು ಏನು ಮಾಡ್ತೀನಿ, ಒಂದು ಬಟ್ಲಲ್ಲಿ ತೊಗೊಂಡು ಬೇರೆ ಇಟ್ಕೊತೀನಿ. ಈಗ ಅದೇ ಸೇಮ್ ಕುಕ್ಕರಲ್ಲೇ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇದು ಸೋರೆಕಾಯಿ, ನನ್ನ ಕಡೆ ಕುಂಬಳಕಾಯಿ ಅಂತ ಹೇಳ್ತಾರೆ, ಅದನ್ನು ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಅರ್ಧ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಗಜ್ಜರಿಯನ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮತ್ತು ಇದನ್ನು ನೋಡಿ, ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ನೋಡಿ, ನೆಕ್ಸ್ಟ್ ಇದು ಗೊಂಗುರ ಸೊಪ್ಪು, ನಮ್ಮ ಕಡೆಗೆಲ್ಲ ಪುಂಡಿ ಪಲ್ಯ ಅಂತ ಹೇಳ್ತಾರೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಪಾಲಕನ್ನು ಅಷ್ಟೇ ಅದೇ ಥರ ಒಂದು ಸುಡನ್ನು ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲಕ್ಕೆ 1 ಗ್ಲಾಸ್ ಅಷ್ಟೇ ನೀರು ಸೇರಿಸಿ, ಯಾಕಂದರೆ ಎಲ್ಲ ಇದು ಸೊಪ್ಪು ಇರುತ್ತಲ್ಲ, ಕಡಿಮೆ ನೀರು ಬೇಕಾಗುತ್ತೆ. 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು 2 ವಿಸಲ್ವರೆಗೂ ಕೂಗಕ್ಕೆ ಬಿಡಿ. 2 ವಿಸಲ್ ಅಥವಾ 3 ವಿಸಲ್, ಓಕೆ ಪರವಾಗಿಲ್ಲ, ಏನಾದ್ರೂ 3 ವಿಸಲ್ ಆದಮೇಲೆ ನೋಡೋಣ ಇವಾಗ ಹೆಂಗಾಗಿದೆ ಅಂತ. ನೋಡಿ, ಇಲ್ಲಿ ಫುಲ್ ಮೆತ್ತಗಾಗಿದೆ ಈ ಥರ. ಅದನ್ನು ನಾವು ರೇವ್ಗಿ ತಗೊಂಡು ಅದನ್ನು ಚೆನ್ನಾಗಿ ರೇವ್ಗಿನಿಂದ ಸಣ್ಣಗೆ ಮಾಡ್ಕೊತಾ ಇದ್ದೀನಿ, ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನಾನು ನೋಡಿ, ಇನ್ನೂ ಒಂದು ಬೊಗೋಣಿಯಲ್ಲಿ ಒಂದು 5-6 ಚಮಚದಷ್ಟು ಏನು ಮಾಡ್ತಾ ಇದ್ದೀನಿ, ಎಣ್ಣೆನ ತಗೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿನೇ ತೊಗೊಂಡ್ರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೋಡಿ, ಇಲ್ಲಿ ನಾನು ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಆದಮೇಲೆ ನಾನು ಇಲ್ಲಿ ಕುಟ್ಟಿ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಅದು ಸೇರಿಸಾದ್ಮೇಲೆ ಇಲ್ಲಿ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವನ್ನ ಸೇರಿಸಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಆಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿ. ಆಮೇಲೆ ನಾವು ನುಣ್ಣಗೆ ಮಾಡಿಟ್ಕೊಂಡಿದ್ದೀವಲ್ಲ ಪೇಸ್ಟು, ಅದನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಸೇರಿಸ ಆದಮೇಲೆ ಇಲ್ಲಿ ಕಾಳೆಲ್ಲ ಬೆಂದು ಇಟ್ಕೊಂಡಿರೋ ಕಾಳನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಇವಾಗ ಚೆನ್ನಾಗಿ ಕಲಿಸ್ಕೊಂಡ್ಬೇಡಿ ಒಂದ್ಸತಿಗೆ ಎಲ್ಲನೂ. ಮತ್ತು ಇಲ್ಲಿ ನೋಡಿ, ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಂಡು ನಾನು ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ಹಾಕಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ಕಡಿಮೆ ಆದ್ರೂ ನೋಡಿ ಸೇರಿಸ್ಕೊಳ್ಳೋಕೆ ಬರುತ್ತೆ. ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಅದು ಸ್ವಲ್ಪನೇ ಒಂದು 2 ಮಿನಿಟ್ವರೆಗೂ ಕುದಿಯೋಕ್ಕೆ ಬಿಡಬೇಕು. ಇದು ಎಲ್ಲ ಮಸಿಗೆ ಸ್ಪೆಷಲ್ ಆಗಿರೋ ಪಲ್ಯ, ಮತ್ತು ಸಂಕ್ರಾಂತಿಗೂ ಸ್ಪೆಷಲ್ ಆಗಿರೋ ಪಲ್ಯ. ಇದನ್ನು ಮಾಡ್ತಾರೆ ನಮ್ಮ ಕಡೆಗೆಲ್ಲ. ನೋಡಿ, ಇವಾಗ ಹಸಿ ಹುಣಸಿನ ಹಣ್ಣನ್ನು ನಾನು ಸೇರಿಸ್ಕೊತಾ ಇದ್ದೀನಿ, ಅದನ್ನು ರಸನ ನೋಡಿ ಸ್ವಲ್ಪ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಇದು 2-3 ನಿಮಿಷದವರೆಗೂ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಕುದಿಯೋಕ್ಕೆ ಬಿಟ್ಟು ಆದಮೇಲೆ ಇವಾಗ ಅದು ಕುದಿಯುತ್ತೆ. ಇನ್ನೂ ಒಂದು ಸ್ಲೋ ಫ್ಲೇಮಲ್ಲಿ ಇಟ್ಟು ಕುದಿಯೋಕ್ಕೆ ಬಿಡಿ. ನೀವು ಇನ್ನೊಂದು ಪಾತ್ರೆಯಲ್ಲಿ ಏನು ಮಾಡ್ತೀರಾ, 1 ಬಟ್ಲಾದಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳಿ, 2 ಬಟ್ಲಾದಷ್ಟು ನೀರನ್ನು ತಗೊಳ್ಳಿ. ನೀರನ್ನು ತಗೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹೇಗೆ ಕಲಿಸ್ಕೊಳ್ಬೇಕು ಅಂತಂದರೆ, ಯಾವುದನ್ನು ಗಂಟು ಇರಬಾರ್ದು, ಆ ಥರ ಕಲಿಸ್ಕೊಳ್ಳೋಣ ನಾವು. ನೋಡಿ, ಈ ಥರ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಕಡುಬು ಮತ್ತು ಸಜ್ಜೆ ರೊಟ್ಟಿಗೆಲ್ಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಹೆಲ್ದಿನೂ ಕೂಡ, ತುಂಬಾ ಸೊಪ್ಪು ಮತ್ತು ನಾವು ಕಾಳೆಲ್ಲ ಯೂಸ್ ಮಾಡಿದ್ದೀವಿ, ಅದಕ್ಕೇ ತುಂಬಾ ಹೆಲ್ದಿ ಇದು. ಮತ್ತು ಮಕ್ಕಳಿಗೂ ಕೊಡ್ಬೋದು, ಸ್ವಲ್ಪ ಖಾರ ಕಡಿಮೆ ಹಾಕಿ. ನಾನು ಆವಾಗಿನೇ ಅರಿಶಿಣ ಹಾಕೋದನ್ನು ಮರೆತು ಬಿಟ್ಟಿದ್ದೆ, ಅರಿಶಿಣನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅರಿಶಿಣನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಕಲಿಸ್ಕೊಂಡ್ಬಿಟ್ಮೇಲೆ ನಾನು ಇವಾಗ ಕಡಲೆ ಹಿಟ್ಟಿಂದು ಏನು ಇದು ಮಾಡಿದ್ವಲ್ಲ, ನೀರು ಹಾಕಿ ಪೇಸ್ಟ್ ಥರ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟೆ ಸೇರಿಸ್ಕೊಳ್ಳಿ. ಇದು ಇಲ್ಲ ಅಂತಂದರೆ ಕೆಳಗಡೆ ಗಟ್ಟಿಯಾಗಿಬಿಡುತ್ತೆ, ಬೇಗ ಕಲಿಸ್ಲಿಲ್ಲ ಅಂತಂದರೆ. ಅದಕ್ಕೆ ನೋಡಿ, ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ತಿಳಿ ಆಗುತ್ತೆ, ಕಡಿಮೆ ಹಾಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್, ಮತ್ತು ಏನು ಡಿಫ್ರೆನ್ಸ್ ಇಲ್ಲ. ನೋಡಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡಿ ನೀವು ನೀರನ್ನು ಹಾಕ್ಕೊಳ್ಳಿ. ಮತ್ತು ನೋಡಿ, ಉಪ್ಪು ಮತ್ತು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಇವಾಗ ಸೇರಿಸ್ಕೊಂಡು ಸ್ವಲ್ಪ 5 ನಿಮಿಷದವರೆಗೂ ಕುದಿಯೋಕ್ಕೆ ಬಿಡಬೇಕು ಅದನ್ನು. ನೋಡಿಲಿ, ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು 5 ನಿಮಿಷದವರೆಗೂ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ, ನಮ್ಮದು ಟೆಕ್ಸ್ಚರು ಚೆನ್ನಾಗಿ ಬಂದಿದೆ, ಎಲ್ಲ ನೋಡಿ ಬಣ್ಣನೂ ಬಂದಿದೆ. ಇದನ್ನು ನಾವು ಕಡುಬು ಮತ್ತು ಭರ್ತ ಅದ್ರ ಜೊತೆಗೆ ನಾವು ಸರ್ವ್ ಮಾಡೋಣ. ನಿಮ್ಮ ಕಡುಬು ಮತ್ತು ಭರ್ತಾನ ರೆಸಿಪಿನ ನೋಡಬೇಕು ಅಂತಂದರೆ ನಾನು ಲಾಸ್ಟ್ ವಿಡಿಯೋ ಹಾಕಿದ್ದೀನಿ, ಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲೂ ಇರ್ತೀನಿ, ನೀವು ನೋಡಿ ಚೆಕ್ ಮಾಡಿ. ಎಳ್ಳಮಸಿಯನ್ನು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.